ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅಯ್ಯೂಬ್ ನದಾಬ್. ಇವತ್ತು ಒಂದು ವಿಶೇಷ ವರದಿಯನ್ನು ತಗೊಂಡು ಬಂದಿದ್ದೀನಿ. ವಿಶೇಷ ವರದಿ ಏನಂತೀರಾ, ಹುಬ್ಳಿಗೆ 2 ವಂದೇ ಭಾರತ್ ರೈಲು, ಬೆಳಗಾವಿಗೆ ಮಾತ್ರ ಟೆಕ್ನಿಕಲ್ ಪ್ರಾಬ್ಲಮ್. ಈಗ ಬೆಳಗಾವಿ ಬಗ್ಗೆ ಹೇಳಬೇಕಾದ್ರೆ, ಬೆಳಗಾವಿ ಒಂದು ಅತಿ ದೊಡ್ಡ ಜಿಲ್ಲೆ ಕರ್ನಾಟಕದಲ್ಲಿನೇ. ಮೊದಲು ಬೆಂಗಳೂರು ಬಿಟ್ಟಾದ್ಮೇಲೆ ಬರೋದೇ ಬೆಳಗಾವಿನೇ ಅಂತ ಹೇಳ್ಬೋದು. ಯಾಕಂತೀರಾ, ಬೆಳಗಾವಿನಲ್ಲಿ ಸುವರ್ಣ ವಿಧಾನಸೌಧ ಐತೆ. ಅದೇ ತರ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ಕೂಡ ನಡೀತಾ ಇದೆ. ಬೆಳಗಾವಿಗೆ ಯಾಕೆ ವಂದೇ ರೈಲನ್ನು ನೀವು ಬಿಡ್ತಾ ಇಲ್ಲ ಅಂತ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ, ಅದಕ್ಕೆ ಬೆಳಗಾವಿಗೆ ಬಿಡಬೇಕಾದ್ರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಈಗ ಆಲ್ರೆಡಿ ಹುಬ್ಳಿಯಿಂದ ಬೆಂಗಳೂರವರೆಗೆ ವಂದೇ ಭಾರತ ರೈಲನ್ನು ಆಲ್ರೆಡಿ ಸ್ಟಾರ್ಟ್ ಇದೆ. ಅದು ಬೆಳಗಾವಿವರೆಗೆ ವಿಸ್ತರಣೆ ಆಗ್ತಾ ಇಲ್ಲ. ಅದರಲ್ಲಿನೇ ಪ್ರಹ್ಲಾದ್ ಜೋಶಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಹುಬ್ಳಿ ಜನತೆಗೆ ನಿಮಗೆ ಒಂದು ಸಿಹಿ ಸುದ್ದಿ ಅಂದ್ರೆ, ಎಲ್ಲರಿಗೂ ಸಿಹಿ ಸುದ್ದಿ. ಏನಪ್ಪಾ ಸಿಹಿ ಸುದ್ದಿ ಅಂದ್ರೆ, ಹುಬ್ಳಿ ಮತ್ತೆ ಪುಣೆಗೆ ಇನ್ನೊಂದು ನಾನು ವಂದೇ ಭಾರತ ರೈಲನ್ನ ಜುಲೈ ತಿಂಗಳಿನಲ್ಲಿ ಮಾನ್ಯ ಕೇಂದ್ರ ರೈಲ್ವೆ ಸಚಿವರಾದಂತಹ ಅಶ್ವಿನ್ ವೈಷ್ಣವ್ಜಿ ಅವರಿಗೆ ನಾನು ಮನವಿ ಮಾಡಿದ್ದೆ. ನಮಗೆ ಒಂದು ವಿಶೇಷ ವಂದೇ ಭಾರತ ರೈಲ್ ಬೇಕು, ಪುಣೆ ಮತ್ತೆ ಹುಬ್ಳಿ ಮಾರ್ಗವಾಗಿ. ತುಂಬಾ ವಾಣಿಜ್ಯ ವಹಿವಾಟ, ತುಂಬಾ ಜನರ ಸಂಪರ್ಕ ಇರುವ ಕಾರಣಕ್ಕೆ ನಮಗೆ ಒಂದು ವಿಶೇಷ ರೈಲುವನ್ನು ಬಿಡಂತ ನಾನು ಮನವಿ ಮಾಡಿದ್ದೆ. ಸೊ ಅದಕ್ಕೆ ಸ್ಪಂದಿಸಿ ಅತಿ ಶೀಘ್ರದಲ್ಲಿ ಒಂದು ವಿಶೇಷ ರೈಲುವನ್ನು, ವಂದೇ ಭಾರತ ರೈಲನ್ನು ಬಿಡ್ತಾ ಇದ್ದಾರೆ. ಆದ್ರೆ ಬೆಳಗಾವಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇರುವಾಗ ಮತ್ತೊಂದು ಟ್ರೈನ್, ವಂದೇ ಭಾರತ ಟ್ರೈನ್, ಈ ರೈಲು ಹೇಗೆ ಮಂಜೂರಾಯಿತು ಅನ್ನೋದು ಒಂದು ಕುತೂಹಲದ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಇದೆಲ್ಲ ಬೆಳವಣಿಗೆ ನೋಡಿದ್ರೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ಪೊಲಿಟಿಕಲ್ ಪ್ರೆಷರ್ ಅಂತ ಅನಿಸ್ತಾ ಇದೆ. ಯಾಕಂತೀರಾ, ಬೆಳಗಾವಿಗೆ ಇಷ್ಟು ದಿನ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಮತ್ತೆ ಅದೇ ಬೆಳಗಾವಿ ಮಾರ್ಗವಾಗಿ ವಂದೇ ಭಾರತ್ ರೈಲು ಹೋಗ್ತಾ ಇದೆ ಅಂದ್ರೆ ಹೇಗಂತೀರಾ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ? ಇದೊಂದು ಕುತೂಹಲದ ಪ್ರಶ್ನೆ ನಮ್ಮ ಬೆಳಗಾವಿ ಜನತೆಯಲ್ಲಿ ಎಂದು ಮೂಡ್ತಾ ಇದೆ. ಇದರ ಬಗ್ಗೆ ಮಾನ್ಯ ಮೊನ್ನೆ ಸಂಸದರಾಗಿ ಜಗದೀಶ್ ಶೆಟ್ಟರ್ ಅವರು ಬಂದಿದ್ದಾರೆ ಬೆಳಗಾವಿನಿಂದ. ಅದೇ ತರ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ, ಚಿಕ್ಕೋಡಿ ಲೋಕಸಭಾ ಸದಸ್ಯರು, ಹಾಗೆ ಈರಣ್ಣ ಕಡಾಡಿ ಬಿಜೆಪಿ ಅವರು, ಈ 3 ಜನ ಯಾವ ತರ ವಂದೇ ಭಾರತ್ ರೈಲ್ ಬಗ್ಗೆ ನಾವು ಏನ್ ಹೇಳ್ತಾರೆ ಜನಕ್ಕೆ, ಆಮೇಲೆ ಇವ್ರು ಏನಾದ್ರೂ ಧ್ವನಿ ಎತ್ತುತ್ತಾರ ಪಾರ್ಲಿಮೆಂಟ್ ನಲ್ಲಿ, ಬೆಳಗಾವಿ ಜನತೆಗೆ ಕೂಡ ಏನಾದ್ರೂ ಸಿಹಿ ಸುದ್ದಿ ಕೊಡ್ತಾರ ಅನ್ನೋದು ಒಂದು ಪ್ರಶ್ನೆ ಕಾಡ್ತಾ ಇದೆ. ಇದಕ್ಕೆ ಯಾವಾಗ ಉತ್ತರ ಸಿಗಲಿದೆ ಎಂದು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಬೆಳಗಾವಿ ಜನರದೊಂದು ಆಸೆ, ಹುಬ್ಳಿಯಿಂದ ಬೆಂಗಳೂರಿಗೆ ಡೇ ಬೈ ಡೇ ಸುಮಾರು ಜನರು ಹೋಗೋದು ಬರೋದಿದೆ. ಅದೇ ತರ ಬೆಳಗಾವಿನಿಂದ ಜನ ಪುಣೆಗೆ ಹೋಗ್ತಾರೆ, ಎಷ್ಟೋ ಜನ ಟ್ರಾವೆಲ್ ಮಾಡ್ತಾರೆ. ಅದು ಬೆಳಗಾವಿನಿಂದ ಮಾಡಿದ್ದಾರೆ, ಪ್ರಾಬ್ಲಮ್ ಇಲ್ಲ. ಹುಬ್ಬಳ್ಳಿಯಿಂದ ಏನು ಪುನಃ ಟ್ರೈನ್ ಮಾಡಿದ್ದಾರೆ, ಸಂತೋಷದ ವಿಷಯ, ಅದೇನಿಲ್ಲ. ಆದ್ರೆ ಇಷ್ಟು ದಿನ ಕೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ರು. ಇವಾಗ ಯಾಕೆ ಹಿಂಗೆ? ಸೊ ಏನೆಲ್ಲರಿಗೂ ಕುತೂಹಲ ಮೂಡ್ತಾ ಇದೆ, ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ಇದು ಪೊಲಿಟಿಕಲ್ ಪ್ರೆಷರ್ ಅಂತ ಇದೆ. ಪೊಲಿಟಿಕಲ್ ಪ್ರೆಷರ್ ಅನ್ನೋದು ಪೊಲಿಟಿಕಲ್ ಪ್ರಾಬ್ಲಮ್, ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ. ಸೊ ಇದೆ, ಕಾದು ನೋಡೋಣ ಯಾವ ತರ ಮುಂದಿನ ದಿನಗಳಲ್ಲಿ ಯಾವ ತರ ತೀರ್ಮಾನ ಮಾಡ್ತಾರೆ, ಯಾವ ತರ ಸಂಸದರು ಪಾರ್ಲಿಮೆಂಟ್ ನಲ್ಲಿ ಧ್ವನಿ ಎತ್ತುತ್ತಾರೆ ಇದರ ಬಗ್ಗೆ ಅಂತ ಕಾದು ನೋಡ್ಬೇಕಾಗಿದೆ. ನಾನೇನ್ ಅನ್ಕೋತೀನಿ, ಮತ್ತೆ ಈ ತರ ಎಲ್ಲ ಈ ಪಾರ್ಲಿಮೆಂಟ್ ನಲ್ಲಿ ಧ್ವನಿ ಎತ್ತಿದ್ರೆ ಮತ್ತೆ ಏನಾದ್ರೂ ಸಿಹಿ ಸುದ್ದಿ ಬೆಳಗಾವಿ ಜನತೆಗೆ ಎಲ್ಲ ಸಿಗಬಹುದು ಅಂತ ಒಂದು ಪ್ರಶ್ನೆಯನ್ನ ನಮ್ಗೆ ಕಾಡ್ತಾ ಇದೆ. ಕಾದು ನೋಡೋಣ ಏನಂತ, ಧ್ವನಿ ಎತ್ತುತ್ತಾರ, ಬೆಳಗಾವಿ ಜನಕ್ಕೆ ಸಿಹಿ ಸುದ್ದಿ ಕೊಡ್ತಾರ ಅನ್ನೋದು. ಇದೊಂದು ವಿಶೇಷ ವರದಿ ಇತ್ತು ವಂದೇ ಭಾರತ ರೈಲು ಬಗ್ಗೆ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಈ ವರದಿಯನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.